ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ 2025ನೇ ಸಾಲಿನ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ಇಂದು ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ 2024 ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಲಾಯಿತು. ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ 2024 ಕಾರ್ಯಕ್ರಮವು ದಿನಾಂಕ 1ನೇ ಜನವರಿ 2025 ಬುಧವಾರದಂದು ಮುಂಜಾನೆ 11 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಅಮರ ಶಿಲ್ಪಿ ಜಕಣಾಚಾರಿಯವರ ಸಂಸ್ಮರಣಾ ದಿನಾಚರಣೆ ಸಮಿತಿಯ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಲೋಹಿತ್ವಾಯ್ ಕಲ್ಲೂರ್, ಕಲಬುರಗಿ ಮತ್ತು ಬೀದರ್ ಉಸ್ತುವಾರಿಗಳಾದ ಅಶೋಕ್ S ಪೋದ್ದಾರ್, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಕಮಲಾಕರ್ ವಿಶ್ವಕರ್ಮ ಅರಣಕಲ್, ದಶರಥ್ ಮಾಡ್ಯಾಳ್, ದತ್ತು, ಶಿವಾನಂದ್ ಕಲ್ಲೂರ್, ನರಸಿಂಗರಾವ್ ಹೇಮ್ನೂರ್, ಅಮೃತ್ ಹಳ್ಳಿ ಸೇರಿದಂತೆ ಅಖಿಲ ಭಾರತ ವಿಶ್ವಕರ್ಮ ಮಹಾಸಭಾದ ವಿವಿಧ ತಾಲೂಕುಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ನ್ಯೂ ರಾಘವೇಂದ್ರ ಕಾಲೋನಿಯಲ್ಲಿ ಇರುವ ಮೋಹನ್ ರಾಜ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ದೇವಾನಂದ್ ಬಿರಾದಾರ್ ಅವರ 46ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರ ವತಿಯಿಂದ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಹೊಸ ರಾಘವೇಂದ್ರ ಕಾಲೋನಿಯಲ್ಲಿ ಇರುವ ಮೋರೆ ಕಾಂಪ್ಲೆಕ್ಸ್ ಹತ್ತಿರದ ಮೋಹನ್ ರಾಜ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ದೇವಾನಂದ್ ಬಿರಾದಾರ್ ಅವರ 46ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಮೋಹನ್ ರಾಜ್ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗದ ವತಿಯಿಂದ ಇಂದು ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರ ವತಿಯಿಂದ ಡಾಕ್ಟರ್ ದೇವಾನಂದ್ ಬಿರಾದಾರ್ ಅವರಿಗೆ ಸನ್ಮಾನಿಸಿ ಗೌರವಿಸುವ ಮೂಲಕ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರಲಾಯಿತು. ನಂತರ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಪ್ರಜ್ವಲ್ ಮಾಲಿ ಪಾಟೀಲ್, ಸಂತೋಷ್, ಅರುಣ್ ಬಿರಾದಾರ್, ಗಿರೀಶ್ ಶಿರ್ವಾಳ್, ಡಾಕ್ಟರ್ ಗುಂಡೂರಾವ್, ವಿಶಾಲ್, ಸಿದ್ದು, ಶಿವಾನಂದ್, ಮಂಜು, ಆನಂದ್ ಸೇರಿದಂತೆ ಮೋಹನ್ ರಾಜ್ ಆಸ್ಪತ್ರೆಯ ಇತರೆ ಅನೇಕ ಜನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಮಸ್ಕಾರ ಸರ್. ಇವತ್ತು ನಮ್ಮ ಸರ್ ಆದ ದೇವಾನಂದ ಬಿರಾದಾರ್ ಸರ್ ಹುಟ್ಟಿದಬ್ಬ ಇದ್ದಕ್ಕಾಗಿ ತುಂಬ ಹೃದಯಪೂರ್ವಕ ಶುಭಾಶಯಗಳು ಸರ್. ಪ್ರಥಮವಾಗಿ ಸರ್ ತುಂಬ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಸರ್, ಮತ್ತು ಬಡವರಿಗೆ ಬಗ್ಗರಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಸರ್ ರೀ, ಮತ್ತು ಯಾವುದೇ ರೀತಿಯಲ್ಲಿ ಇಲ್ಲಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಸರ್ ರೀ, ಮತ್ತು ತುಂಬ ಸಾಮಾಜಿಕ ಕಳಕಳಿ ಇದೆ ಸರ್ಗೆ. ಹೀಗಾಗಿ ತುಂಬ ಹೆಲ್ಪ್ನೂ ಮಾಡ್ತಾರೆ ರೀ. ಸೊ ಒಳ್ಳೆ ಸೋಷಿಯಲ್ ಕಾರ್ಯಕ್ರಮವೂ ಮಾಡ್ತಾರೆ ನಮ್ಮ ಸರ್ ರೀ. ಅವ್ರ ಹುಟ್ಟಿದಬ್ಬದ ನಿಮಿತ್ತ ಇಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾ ಇದೆ. ಇನ್ನೂ ತುಂಬ ಕಾರ್ಯಕ್ರಮಗಳಿವೆ ಸರ್ಗೆ ಇನ್ನಷ್ಟು ಆಯುಷ್ಯ ಆರೋಗ್ಯ ದೇವರು ಕೊಡಲಿ ಸರ್. ಇನ್ನೂ ಹೀಗೆ 108 ಕಾರ್ಯಕ್ರಮ ಮಾಡಲಿ ಅಂತ ಬೇಡ್ಕೊತೀನಿ ಸರ್. ಹೊಸ ವರ್ಷದ ಅಂಗವಾಗಿ ಕಲಬುರಗಿ ನಗರದ ನೂತನ ವಿದ್ಯಾಲಯ ಬಾಲಕಿಯರ ಶಾಲೆಯ ಎದುರುಗಡೆ ಇರುವ ಕೇಕ್ ಬಾಸ್ ವತಿಯಿಂದ ಕೇಕ್ ಉತ್ಸವದ ಎಕ್ಸಿಬಿಷನ್ ಏರ್ಪಡಿಸಲಾಗಿತ್ತು.
ಹೊಸ ವರ್ಷದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಎಲ್ಲೆಡೆ ಕೇಕ್ ಸೇಲ್ ಭರ್ಜರಿಯಾಗಿ ನಡೆಯಿತು. ಗ್ರಾಹಕರ ವಿಶ್ವಾಸದೊಂದಿಗೆ ಕಳೆದ 40 ವರ್ಷದಿಂದ ಸ್ವಚ್ಛತೆ ಮತ್ತು ಗುಣಮಟ್ಟಕ್ಕೆ ಆದ್ಯತೆ ನೀಡಿ ಹೆಸರುವಾಸಿಯಾಗಿರುವ ಕಲಬುರಗಿಯ ಪ್ರಸಿದ್ಧ ಬೇಕರಿ ಭಾಗ್ಯಶ್ರೀ ಬೇಕರ್ಸ್ ನ ಶಾಖೆ ಎನ್ವಿ ಬಾಲಕಿಯರ ಶಾಲೆಯ ಎದುರಿಗಿರುವ ಕೇಕ್ ಬಾಸ್ ವತಿಯಿಂದ ಸತತ 2ನೇ ವರ್ಷದ ಅಂಗವಾಗಿ ಕೇಕ್ ಉತ್ಸವ ಎಕ್ಸಿಬಿಷನ್ ಆಯೋಜಿಸಲಾಯಿತು. ಈ ಎಕ್ಸಿಬಿಷನ್ ನಲ್ಲಿ ವಿಧ ವಿಧ ಬಗೆಯ ಕೇಕ್ ವಿನ್ಯಾಸಗಳನ್ನು ಹಾಗೂ ಇತ್ತೀಚೆಗಷ್ಟೇ ಅಗಲಿದ ಮಹಾನ್ ಚೇತನರ ಜೆಮ್ಸ್ ಆಫ್ ದಿ ನೇಷನ್ ಎಂಬ ಟ್ಯಾಗ್ ನೊಂದಿಗೆ SM ಕೃಷ್ಣ, ರತನ್ ಟಾಟಾ, ಜಾಕಿರ್ ಹುಸೇನ್, ಮನಮೋಹನ್ ಸಿಂಗ್, ಅಪರ್ಣಾ ಭಾವಚಿತ್ರ ಇರುವ ಕೇಕ್ ನೋಡಲು ಜನರು ಮುಗಿಬಿದ್ದರು. ಕಲಬುರಗಿಯ ಐತಿಹಾಸಿಕ ಸ್ಥಳಗಳಾದ ಶ್ರೀ ಶರಣಬಸವೇಶ್ವರ ದೇವಸ್ಥಾನ, ಬುದ್ಧ ವಿಹಾರ, ಖಾಜಾ ಬಂದೆ ನವಾಜ್ ಪ್ರೇಕ್ಷಣೀಯ ಸ್ಥಳಗಳನ್ನು ಕೇಕ್ ನಲ್ಲಿ ಸಿದ್ಧಪಡಿಸಿರುವುದು ಕಣ್ಮಣಿ ಸೆಳೆಯುವಂತಿತ್ತು. ಜೊತೆಗೆ ಸ್ವೀಟ್ಸ್, ಕುಕೀಸ್, ಬಗೆ ಬಗೆಯ ತಿಂಡಿ ತಿನಿಸುಗಳಿಗೆ ಜನರು ಮಾರು ಹೋದರು. ಕೇಕ್ ಬಾಸ್ ನ ಕೇಕ್ ಡಿಸೈನ್ ಗಳಿಗೆ ಜನರು ಮುಗಿಬಿದ್ದು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾಲಾ ಕಣ್ಣಿ ಅವರು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಎಲ್ಲರೂ ನಮಸ್ಕಾರ. ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಲಬುರಗಿ ನಗರದಲ್ಲಿ ಮತ್ತೆ ನಾವು ಅಂದರೆ ಭಾಗ್ಯಶ್ರೀ ಬೆಂಗಳೂರು ಬೇಕರಿ ನೇತೃತ್ವದಲ್ಲಿ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ 31ನೇ ತಾರೀಕಿನಂದು ನಮ್ಮ ಕೇಕ್ ಬಾಸ್ ವತಿಯಿಂದ ಕೇಕ್ ಉತ್ಸವ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದರ ಉದ್ದೇಶ ಏನು ಅಂತಂತಂದರೆ ಬರುವಂಥ ಗ್ರಾಹಕರಿಗೆ ಮತ್ತು ಸಾರ್ವಜನಿಕರಿಗೆ ಈ ಕೇಕ್ಗಳನ್ನು ನೋಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ವಿವಿಧ ಬಗೆಯ ಕೇಕ್ಗಳನ್ನು ಇವತ್ತು ನಾವು ನಮ್ಮ ಕೇಕ್ ಬಾಸ್ ಒಂದು ಅಂಗಡಿಯಲ್ಲಿ ನಾವು ಇವತ್ತಿನ ದಿವಸ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಏನು ಇವತ್ತಿನ ದಿವಸ ಈ ಕೇಕ್ ಬಾಸ್ನ ವಿಶೇಷತೆ ಏನು ಅಂತಂದರೆ ಇತ್ತೀಚೆಗಷ್ಟೇ ಅಗಲಿದಂತಹ ಮಹಾನ್ ಚೇತನರ ಒಂದು ಕೇಕ್ಗಳನ್ನು ಕೂಡ ಇವತ್ತಿನ ದಿವಸ ಇಲ್ಲಿ ಮಾಡಲಾಗಿದೆ. ಸಾರ್ವಜನಿಕರಿಗೆ ನೋಡಲಿಕ್ಕೆ ಅದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮತ್ತು ಜೊತೆಗೆ ಅದರೊಂದಿಗೆ ವಿವಿಧ ಬಗೆಯ ವಿನ್ಯಾಸಗಳೊಂದಿಗೆ ಕೇಕ್ಗಳನ್ನು ಮಾಡಿ ಮತ್ತು ಕುಕೀಸ್ ಅಂತಂತಂದರೆ ಮೈದಾ ಇಲ್ಲದೇ ಕುಕೀಸ್ಗಳನ್ನು ರೆಡಿ ಮಾಡಿ ಇವತ್ತಿನ ದಿವಸ ಸಾರ್ವಜನಿಕರಿಗೆ ಕೊಡುವಂಥ ಕೆಲಸಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಭಾಳ ಒಂದು ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಿಬಿಟ್ಟು ಮತ್ತು ಶುಚಿತ್ವದಿಂದ ಒಳ್ಳೆ ರೀತಿಯಲ್ಲಿ ಇವತ್ತಿನ ದಿವಸ ಹೈಜೀನ್ ಮೇಂಟೆನೆನ್ಸ್ ಅಂತ ಏನು ಕರಿತೀವಿ ಅದನ್ನು ಇವತ್ತು ನಾವು ಕಲಬುರಗಿ ನಗರದಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಂಗೆ ಭಾಳ ಹೆಮ್ಮೆ ಅನಿಸ್ತದೆ. ಹೋದ ವರ್ಷವೂ ಕೂಡ ಕೇಕ್ ಮೇಳ ಅಂತ ಮಾಡಿದ್ವಿ, ಈ ಬಾರಿ ಕೇಕ್ ಉತ್ಸವ ಅಂತ ಮಾಡಿದ್ವಿ. ಸೊ ಕಲಬುರಗಿ ಜನರಿಗೆ ವಿವಿಧ ಬಗೆಯ ಕೇಕ್ನ ಒಂದು ಟೇಸ್ಟ್ ಹೆಂಗಿರ್ತದೆ ಅಂತೇಳಿ ತೋರಿಸ್ಲಿಕ್ಕೆ ನಮಗೆ ಭಾಳ ಖುಷಿ ಆಗ್ಲಿಕ್ಕೆ ಸಾರ್ವಜನಿಕರು ಕೂಡ ಮತ್ತು ಗ್ರಾಹಕರು ಕೂಡ ಅದೇ ರೀತಿ ಭಾಳ ಒಳ್ಳೆ ರೀತಿಯಲ್ಲಿ ನಮಗೆ ಇವತ್ತಿನ ದಿವಸ ಅವರು ಒಂದು ಸಕಾರಾತ್ಮಕವಾಗಿ ನಮಗೆ ಬೆಂಬಲವನ್ನು ಸೂಚಿಸಿ ಇವತ್ತಿನ ದಿವಸ ಭಾಳಷ್ಟು ಜನರು ಇವತ್ತು ಸೆಲ್ಫಿ ತೆಗೆದುಕೊಳ್ಳುವ ಮೂಲಕ ಈ ಒಂದು ಕೇಕ್ ಉತ್ಸವಕ್ಕೆ ಒಂದು ಹೆಚ್ಚಿನ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ನಾನು ಕಲಬುರಗಿ ನಗರದ ಎಲ್ಲ ಗ್ರಾಹಕರಿಗೆ ಮತ್ತು ಸಾರ್ವಜನಿಕರಿಗೆ ಧನ್ಯವಾದ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಈ ಒಂದು ಕೇಕ್ ಬಾಸ್ಗೆ ವಿಸಿಟ್ ಮಾಡಿ ವಿವಿಧ ಬಗೆಯ ಕೇಕ್ಗಳನ್ನು ಇವತ್ತಿನ ಮಕ್ಕಳಿಗೆ ಏನು ಇಷ್ಟಪಡ್ತಾರೋ ಆ ರೀತಿಯ ಕೇಕ್ಗಳನ್ನು ಮಾಡಿದ್ವಿ. 6 ವರ್ಷದ ಮಗುವಿನಿಂದ 60 ವರ್ಷದವರೆಗೂ ಕೂಡ ಯಾವ್ಯಾವ ಬಗೆಯ ಕೇಕ್ಗಳು ಅವರಿಗೆ ಇಷ್ಟ ಆಗ್ತೋ ಆ ರೀತಿಯನ್ನು ಮಾಡಿದ್ವಿ. ಮತ್ತು ಶುಗರ್ಲೆಸ್ ಕೇಕ್ಗಳನ್ನು ಇವತ್ತಿನ ದಿವಸ ಇಲ್ಲಿ ಕೂಡ ನಾವು ಮಾಡಲಾಗಿದೆ. ಸೊ ಬೇರೆ ಬೇರೆ ಊರುಗಳಲ್ಲಿ ಹೋಗ್ಬಿಟ್ಟು ಟೇಸ್ಟ್ ನೋಡ್ಕೊಂಡು ಬಂದಿರ್ತಾರೆ, ನಮ್ಮ ಊರಲ್ಲಿ ಸಿಕ್ಕಿಲ್ಲ ಅಂತೇಳಿ ಅವ್ರಿಗೆ ಹೊರಗೂ ಬೇಡ. ಸೊ ಅದಕ್ಕೋಸ್ಕರ ಸತತ ಏನು ನಮ್ಮ ಈ ಒಂದು ಭಾಗ್ಯಶ್ರೀ ಬೆಂಗಳೂರು ಬೇಕರಿ 40 ವರ್ಷಗಳಿಂದ ಕಲಬುರಗಿ ನಗರದಲ್ಲಿ ಈ ಒಂದು ವೃತ್ತಿಯಲ್ಲಿ ನಾವು ತೊಡಗಿಸಿಕೊಂಡು ನೂರಾರು ಜನರಿಗೆ ಉದ್ಯೋಗವನ್ನು ಕೊಡುವ ಮೂಲಕ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ರೀತಿಯ ಒಂದು ಕೇಕ್ ಮಳಿಗೆಯನ್ನು ನಾವು ಎಲ್ಲ ಕಡೆಗೂ ಕೂಡ ಲಾಂಚ್ ಮಾಡಬೇಕಂತ ಒಂದು ಭಾಳ ಮಹದಾಸೆಯನ್ನು ಇಟ್ಕೊಂಡಿದ್ದೀವಿ. ಸೊ ಎಲ್ಲ ಗ್ರಾಹಕರು ಮತ್ತು ಸಾರ್ವಜನಿಕರು ಮತ್ತು ವೀಕ್ಷಕರು ದಯವಿಟ್ಟು ಸಪೋರ್ಟ್ ಮಾಡಿ ಬರುವಂಥ ದಿನಗಳಲ್ಲಿಯೂ ಕೂಡ ಇನ್ನೂ ಹೆಚ್ಚೆಚ್ಚು ನಾವು ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಈ ಏನು ನಮ್ಮ ಕೇಕ್ ಬಾಸ್ಗೆ ಎಲ್ಲರೂ ಏನು ಬೆಂಬಲ ನೀಡಿದ್ರಿ ತಮಗೆ ಮತ್ತೊಮ್ಮೆ ಮಗದವೇ ಧನ್ಯವಾದ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಏನು ಅಂತಂದರೆ ಅಗಲಿದ ಮಹಾಚೇತನರಾಗಿರುವಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಾಗಿರ್ಬೋದು, SM ಕೃಷ್ಣ ಅವರಾಗಿರ್ಬೋದು, ರತನ್ ಟಾಟಾ ಅವರಾಗಿರ್ಬೋದು, ಜಾಕಿರ್ ಹುಸೇನ್ ಅವರಾಗಿರ್ಬೋದು ಮತ್ತು ನಮ್ಮ ಹೆಮ್ಮೆಯ ಕನ್ನಡತಿ ಅಪರ್ಣಾ ಅವರಿಗೆಲ್ಲರೂ ಕೂಡ ಒಂದು ಗೌರವಾರ್ಥ ರೂಪದಲ್ಲಿ ಇವತ್ತಿನ ದಿವಸ ನಾವು ಕೇಕ್ ಮಾಡುವ ಮೂಲಕ ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವಂಥ ಕೆಲಸಗಳನ್ನು ಇವತ್ತಿನ ದಿವಸ ಮಾಡಿದ್ದೀವಿ. ಮತ್ತು ಮಕ್ಕಳಿಗೆ ಇಷ್ಟ ಆಗುವಂಥ ಕಾರ್ ಕೇಕ್ ಆಗಿರ್ಬೋದು, ಅದೇ ರೀತಿಗೆ ಟಾಮ್ ಆ್ಯಂಡ್ ಜೆರಿ ಕೇಕ್ ಆಗಿರ್ಬೋದು ಮತ್ತು ಬಾರ್ಬಿ ಡಾಲ್ ಕೇಕ್ ಆಗಿರ್ಬೋದು ಮತ್ತು ವೆಡ್ಡಿಂಗ್ ಕಪಲ್ಗಾಗಿ ನೂತನವಾಗಿ ನಾವು ಇವತ್ತಿನ ದಿವಸ ಒಂದು ಹೊಸ ಬಗೆಯ ಒಂದು ತೂಗು ಹಾಕುವಂಥ ಒಂದು ಅಂದರೆ ಹೈದರಾಬಾದ್ ಮತ್ತು ಬೆಳಗಾಂ ಅಂತ ಸಿಟಿಗಳಲ್ಲಿ ಹೋದಾಗ ಇಂಥ ಕೇಕ್ಗಳು ಲಭ್ಯ ಇರ್ತವೆ. ಸೊ ಭಾಳಷ್ಟು ಬೇಡಿಕೆ ಇತ್ತು ಜನರದ್ದು. ಸೊ ಈ ರೀತಿಯ ಕೇಕ್ಗಳು ಬೇಕು ಅಂತ ಅದಕ್ಕೋಸ್ಕರ ಅವರ ಬೇಡಿಕೆಗೆ ತಕ್ಕಂತೆ ಇವತ್ತಿನ ದಿವಸ ನಾವು ವೆಡ್ಡಿಂಗ್ ಕೇಕ್ ಕೂಡ ನಾವು ಇವತ್ತಿನ ದಿವಸ ಇಲ್ಲಿ ಸಿದ್ಧಪಡಿಸಿ ಇಟ್ಟಿದ್ದೀವಿ. ಜೊತೆಗೆ ಕ್ರಿಸ್ಮಸ್ ಕೇಕ್ ಕೂಡ ನಾವು ಮಾಡಿದ್ದೀವಿ. ಮತ್ತು ಇನ್ನೊಂದು ಮುಖ್ಯವಾಗಿ ಅಂತಂದರೆ ಕಲಬುರಗಿ ಐತಿಹಾಸಿಕ ಏನು ಪ್ರದೇಶಗಳದವ ನೋಡುವಂಥ ಸ್ಥಳಗಳದವ ಆ ಒಂದು ಕೇಕ್ಗಳನ್ನು ಕೂಡ ನಾವು ಇಲ್ಲಿ ಮಾಡಿದ್ದೀವಿ. ಖಾಜಾ ಬಂದೆ ನವಾಜ್ ಆಗಿರ್ಬೋದು, ಶ್ರೀ ಶರಣಬಸವೇಶ್ವರ ದೇವಸ್ಥಾನದಾಗಿರ್ಬೋದು ಮತ್ತು ಬುದ್ಧ ವಿಹಾರ ಆಗಿರ್ಬೋದು ಮತ್ತು ಚರ್ಚ್ ಆಗಿರ್ಬೋದು, ಇನ್ನಿತರ ಉಳಿದಂಥ ಎಲ್ಲ ಒಂದು ನಮ್ಮ ಕಲಬುರಗಿಯ ಕೋಟೆ ಆಗಿರ್ಬೋದು ಎಲ್ಲ ಒಂದು ಪ್ರೇಕ್ಷಣೀಯ ಸ್ಥಳಗಳ ಕೇಕ್ಗಳನ್ನು ಇಲ್ಲಿ ನೋಡಲಿಕ್ಕೆ ಜನರಿಗೆ ಸಿಗ್ತದೆ.
ಬೀದರ್ನ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರ ಸಾವಿಗೆ ಕಾರಣರಾದವರನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ವಿಶ್ವಕರ್ಮ ಸಮಾಜ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಬೀದರ್ನ ಗುತ್ತಿಗೆದಾರ ಸಚಿನ್ ಪಂಚಾಳ್ ಸಾವಿಗೆ ಕಾರಣರಾದವರನ್ನು ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಿ ದಿನಾಂಕ 1 ಜನವರಿ 2025ರಂದು ವಿಶ್ವಕರ್ಮ ಸಮಾಜ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಕರ್ನಾಟಕ ಸರ್ಕಾರದ ಘನತೆವೆತ್ತ ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ವಿಶ್ವಕರ್ಮ ಹೋರಾಟ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್, ಶ್ರೀ ರಾಮಚಂದ್ರ ಮಹಾಸ್ವಾಮಿಗಳು, ಮೂರುಜಾವದ ಮಠ ಆಲ್ಮೇಲ್, ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳು, ಏಕದಂಡಗಿ ಮಠ ಸುಲೇಪೇಟ್, ಪೂಜ್ಯರುಗಳಾದ ಪ್ರಣವ ನಿರಂಜನ ಮಹಾಸ್ವಾಮಿಗಳು, ಬ್ರಹ್ಮಾನಂದ ಮಹಾಸ್ವಾಮಿಗಳು, ದೇವೇಂದ್ರ ಮಹಾಸ್ವಾಮಿಗಳು, ಶಿವಾನಂದ ಶಾಸ್ತ್ರಿ, ಈರಣ್ಣ ಮುತ್ಯ ಹಾಗೂ ವಿಶ್ವಕರ್ಮ ಸಮಾಜ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್, ಮಾರುತಿ ಕಮ್ಮಾರ್, ಲೋಹಿತ್ ಕಲ್ಲೂರ್, ಮನೋಹರ್ ಪೊದ್ದಾರ್, ಕುಪ್ಪಣ್ಣ ಖೇಳಗಿ, ದಶರಥ್ ಪೊದ್ದಾರ್, ಅಶೋಕ್ ಪೊದ್ದಾರ್, ಕಮಲಾಕರ್ ಕಾರ್ಪೆಂಟರ್, ಕೇಶವ್ ಸೀತನೂರ್, ಶಿವಾನಂದ್ ಕಲ್ಲೂರ್, ರಾಜು ಮಹಾಗಾಂವ್, ಸುನಿಲ್, ಅಶೋಕ್ ಪೊದ್ದಾರ್, ಬಂಗಾರಪ್ಪ ಖೇಳಗಿ, ವಿಶ್ವನಾಥ್ ಸೋನಾರ್, ವಿಶ್ವರಾಜ್ ಸೋನಾರ್, ರಾಜು ಖೇಳಗಿ, ರಾಕೇಶ್ ಮಾಡಿಯಾಳ್, ಅಮೃತ್ ಹಳ್ಳಿ, ರಾಕೇಶ್ ಘಟ್ಟಿಕರ್, ರಾಜು ಪೊದ್ದಾರ್, ಗುರು ಘಾಣೂರ್, ಲೋಕೇಶ್ ಶೀಲವಂತ್, ಮಹೇಶ್ ತಡ್ಕಲ್, ಈರಣ್ಣ ಸರಸಂಬ, ಈರಣ್ಣ ಧುತ್ತರಗಾಂವ್ ಸೇರಿದಂತೆ ವಿಶ್ವಕರ್ಮ ಸಮಾಜದ ಹಿರಿಯ ಮುಖಂಡರು, ಯುವಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ನಮ್ಮ ಸಮಾಜದ ಸಚಿನ್ ಪಂಚಾಳ್ ಅವರ ಹತ್ಯೆ ಖಂಡಿಸಿ ಇವತ್ತು ವಿಶ್ವಕರ್ಮ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡಿಕೊಂಡು ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಯಾಕಂದ್ರೆ ಇವತ್ತು ನಮ್ಮ ಸಮಾಜದ ಸಚಿನ್ ಬಗ್ಗೆ ಇವತ್ತು ಇನ್ನಿತರವಾಗಿ ಅವರನ್ನು ಹೆದರಿಸಿ ಬೆದರಿಸಿ ಇಂಥ ಧಮಕಿಯಿಂದ ನಮ್ಮ ಸಚಿನನ್ನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಕಾರಣೀಭೂತರಾದ 8 ಜನಗಳನ್ನು ಕೂಡಲೇ ಬಂಧಿಸಬೇಕು ಮತ್ತು ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಅವರ ಕುಟುಂಬಕ್ಕೆ ಸಹಾಯಕ್ಕಾಗಿ ಅವರನ್ನು ಯಾವುದೇ ಗೋರ್ಮೆಂಟ್ ಸಂಸ್ಥೆಯಲ್ಲಿ ಒಂದು ನೌಕರಿ ಕೊಡಬೇಕು. ಇನ್ನವಾದರೆ ರಾಜ್ಯದಂತ ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಈಗಾಗಲೇ ನಾವು ನಡೆಸಿದೆವು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ. ಜನವರಿ 3ರಂದು ಭೀಮಪುತ್ರಿ ಬ್ರಿಗೇಡ್ ಕಲಬುರಗಿ ಜಿಲ್ಲಾ ಸಮಿತಿ ಹಾಗೂ ಕಮಲಾಪುರ ತಾಲೂಕಾ ಸಮಿತಿಯ ವತಿಯಿಂದ ಕಮಲಾಪುರ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೂರ್ತಿಯ ಆವರಣದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಹಾಗೂ ಸಾವಿತ್ರಿಬಾಯಿ ಫುಲೆರವರ 194ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಭೀಮಪುತ್ರಿ ಬ್ರಿಗೇಡ್ ಜಿಲ್ಲಾ ಸಮಿತಿ ಕಲಬುರಗಿ ಹಾಗೂ ಕಮಲಾಪುರ ತಾಲೂಕಾ ಸಮಿತಿಯ ವತಿಯಿಂದ ಶುಕ್ರವಾರ ದಿನಾಂಕ 3 ಜನವರಿ 2025ರಂದು ಮುಂಜಾನೆ 11 ಗಂಟೆಗೆ ಕಮಲಾಪುರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮೂರ್ತಿಯ ಆವರಣದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ, ಸಾವಿತ್ರಿಬಾಯಿ ಫುಲೆರವರ 194ನೆಯ ಜಯಂತ್ಯೋತ್ಸವದ ಅಂಗವಾಗಿ ಸಾವಿತ್ರಿಬಾಯಿ ಫುಲೆರವರ ಭಾವಚಿತ್ರದ ಮೆರವಣಿಗೆಯು ಬಸವೇಶ್ವರ ವೃತ್ತದಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೂರ್ತಿ ಬೆಳ್ಕೋಟ ಆರ್ಸಿಯವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಭೀಮಪುತ್ರಿ ಬ್ರಿಗೇಡ್ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ರಾಜ್ಕುಮಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷರಾದ ಗುಲಾಂ ನಬಿ, ಗೌರವ ಅಧ್ಯಕ್ಷರಾದ ಮೋಸಿನ್ ಪಟೇಲ್, ಡಾಕ್ಟರ್ ರಾಹುಲ್, ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಬಣ್ಣ ಸಾಮ್ಗೋಳ್, ಕಲಬುರಗಿ ಜಿಲ್ಲಾ ಸಂಚಾಲಕರಾದ ಸಚಿನ್ ವಾಲಿಕರ್, ಕಮಲಾಪುರ ತಾಲೂಕಾ ಅಧ್ಯಕ್ಷರಾದ ಸಿದ್ದು ಕಟ್ಟಿಮನಿ, ಚಿಂಚೋಳಿ ತಾಲೂಕಾ ಅಧ್ಯಕ್ಷರಾದ ಅಬ್ಬಾಸ್ ಅಲಿ, ಕಾಳಗಿ ತಾಲೂಕಾ ಯುವ ಘಟಕದ ಅಧ್ಯಕ್ಷರಾದ ಶರಣು ದೊಡ್ಡಮನಿ, ಕಲಬುರಗಿ ತಾಲೂಕಾ ಅಧ್ಯಕ್ಷರಾದ ರಾಜ್ಕುಮಾರ್ ಆಲ್ಗೋಡ್, ಆಳಂದ ತಾಲೂಕಾ ಅಧ್ಯಕ್ಷರಾದ ಶ್ರೀನಿವಾಸ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರ 194ನೇ ಜಯಂತ್ಯೋತ್ಸವ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಪ್ರತಿ ವರ್ಷ ನಾವು ಕಲಬುರಗಿಯಲ್ಲಿ ಈಗ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಈ ವರ್ಷ ಜಿಲ್ಲಾ ಸಮಿತಿ ಹಾಗೂ ಕಮಲಾಪುರ ತಾಲೂಕಾ ಸಮಿತಿ ವತಿಯಿಂದ ಕಮಲಾಪುರ ತಾಲೂಕಿನಲ್ಲಿ ಈ ಸಲ ಸಾವಿತ್ರಿಬಾಯಿ ಫುಲೆ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸ್ತಕ್ಕಂಥವರು ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಹಾಗೂ ಸೇವಾಲಾಲ್ ಸ್ವಾಮೀಜಿ ಚಿತ್ರದುರ್ಗ ಹಾಗೂ ಸಂಗಾನಂದ್ ಭಂತೇಜಿ ಬುದ್ಧ ವಿಹಾರ ಹಾಗೂ ಉದ್ಘಾಟಕರಾಗಿ ಆಗಮಿಸುತ್ತಂಥದ್ದವರು ಅಂದರೆ ಭೀಮಪುತ್ರಿ ರೇವತಿರಾಜ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಬೆಂಗಳೂರು ಇವರು ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥವರು ಭೀಮಪುತ್ರಿ ಜಗದೇವಿ ಅವರು. ಈ ಕಾರ್ಯಕ್ರಮ ನಾವು ಮಾಡುವ ಉದ್ದೇಶ ಏನಂದರೆ ನಮ್ಮ ಭಾರತ ದೇಶಕ್ಕೆ ಮೊಟ್ಟ ಮೊದಲ ಶಿಕ್ಷಕಿಯಾಗಿರೋಂಥ ಸಾವಿತ್ರಿಬಾಯಿ ಫುಲೆ ಅವರು ನಮಗೆ ಹಿಂದುಳಿದ ವರ್ಗದವರಿಗೆ ಹಾಗೂ ಅಸ್ಪೃಶ್ಯತೆಯವರಿಗೆ ನಮಗೆ ಅಕ್ಷರ ಜ್ಞಾನವನ್ನು ಕೊಡ್ತಕ್ಕಂಥ ತಾಯಿ. ಈ ಕಾರ್ಯಕ್ರಮವನ್ನು ನಾವು ನಮ್ಮ ಸಂಘಟನೆಯಿಂದ
ಹಿಂದೆ 20 ವರ್ಷದಿಂದ ನಾವು ಕರ್ನಾಟಕದಲ್ಲಿ ಮಾಡ್ಕೊತಾ ಬಂದಿದ್ದೀವಿ. ಅದೇ ರೀತಿ ನಾವು ಈ ಸಂಘಟನೆಯಿಂದ ಮುಂದೆ ಈ ಜಯಂತಿಯನ್ನು ನಾವು ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಆದೇಶ ಕೊಟ್ಟರಿಂದ ನಾವು ಈ ಕಾರ್ಯಕ್ರಮವನ್ನು ಈ ಸಲ ಕಮಲಾಪುರದಲ್ಲಿ ಮಾಡ್ತಕ್ಕಂಥದ್ದು. ಕಮಲಾಪುರ ಪ್ರತಿಯೊಂದು ತಾಲೂಕದಲ್ಲಿ ನಾವು ಮಾಡ್ತಕ್ಕಂಥದ್ದು. ಯಾಕಂದರೆ ಪ್ರತಿಯೊಂದು ತಾಲೂಕದಲ್ಲಿ ಸಾವಿತ್ರಿಬಾಯಿ ಫುಲೆ ಎಂಬುದು ಏನಂತಕ್ಕಂಥದ್ದು ನಾವು ತೋರಿಸ್ಕೊಡ್ಬೇಕು. ಯಾಕಂದರೆ ಇವತ್ತು ತನ್ನ ಧರ್ಮಗುರುಗಳಂತ ತಮ್ಮ ಇದ್ರದಂತ ಅವರು ಜಯಂತಿಯನ್ನು ಮಾಡ್ಕೋತಾರೆ. ಅಂದರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಶಿಕ್ಷಕಿಯಾಗಿರೋಂತಹ ಸಾವಿತ್ರಿಬಾಯಿ ಫುಲೆ ಅವರ ಜಯಂತ್ಯೋತ್ಸವ ಒನ್ಲಿ ಶಾಲೆಯ ಶಿಕ್ಷಕರು ಮಾಡ್ತಕ್ಕಂಥದ್ದು. ಆ ಶಾಲೆಯ ಶಿಕ್ಷಕರು ಬಿಟ್ಟು ನಾವು ಯಾರೂ ಮಾಡೋಂಗಿಲ್ಲ. ಅದಕ್ಕೆ ನಾವು ಈ ಜಯಂತಿಯನ್ನು ಪ್ರತಿ ವರ್ಷ ನಾವು ಮಾಡ್ತಕ್ಕಂಥ ಇದು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ವಿಶೇಷ ಏನಂದರೆ ವಿವಿಧ ಸಾಧಕ ಸಾಧಕಿಯರಿಗೆ 15 ಜನಕ್ಕೆ ನಾವು ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಈ ಸಲ ರೀ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.